ಶಾಲೋಮ್, ಶುಭ ಮುಂಜಾನೆ. ಈ ಸಮಯದಲ್ಲಿ ಇವತ್ತಿನ ಒಂದು ವಾಗ್ದಾನ ನಾವು ನೋಡಿಕೊಳ್ಳುವಂತರಾಗಿರೋಣ. ಆದಿಕಾಂಡ 15ನೇ ಅಧ್ಯಾಯ 1-2 ವಚನ ನೋಡುವಾಗ, ಅಬ್ರಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದು. ನೋಡಿ, ಅಬ್ರಹಾಮನಿಗೆ ದೇವರು ಹೇಳ್ತಾ ಇದ್ದಾನೆ. ಅಬ್ರಹಾಮನೇನು ಯಾವುದೋ ವಿಷಯದಲ್ಲಿ ಭಯಪಡ್ತಾ ಇದ್ದಾನೆ, ಮಕ್ಕಳಾಗಿಲ್ಲ, ಬಹಳ ಭಯ ಪಡ್ತಾ ಇದ್ದಾನೆ, ಮುಂದೆ ಹೋಗ್ಬೇಕು ಜರ್ನಿ, ಭಯ ಪಡ್ತಾ ಇದ್ದಾನೆ, ಏನ್ ಮಾಡಬೇಕು ತಿಳಿಯಲಾದ ಪರಿಸ್ಥಿತಿಯಲ್ಲಿ ಇದ್ದಾನೆ ಅಬ್ರಹಾಮನು. ಅಬ್ರಹಾಮನಿಗೆ ದೇವರು ಹೇಳ್ತಾನೆ, ಅಬ್ರಹಾಮನೇ ಭಯ ಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೀನಿ, ನೀನಂತೂ ಭಯ ಪಡಬೇಡ, ನಿನಗಾಗಿ ಅತ್ಯಧಿಕವಾದ ಬಹುಮಾನಗಳು. ನೋಡಿ, ದೇವರನ್ನು ನಂಬಿದ ಮಕ್ಕಳಿಗೆ ದೇವರು ಬಹುಮಾನಗಳು ಇಟ್ಟಿರ್ತಾನೆ. ಎಲ್ಲಿಟ್ಟಿರ್ತಾನೆ? ಪರಲೋಕದಲ್ಲಿ. ನಾವೇನ್ ಮಾಡೋಣ ಅಂತೀರಾ? ಅಲ್ಲಿ ಹೋದ್ಮೇಲೆ ನಾವು ನೋಡೋಣ. ಅಲ್ಲಿ ಕೂಡ ಅಲ್ಲ, ಇಲ್ಲಿ ಕೂಡ ಇಟ್ಟಿರ್ತಾನೆ. ಅಲ್ಲಿ ಇಟ್ಟಿರ್ತಾನೆ, ಇಲ್ಲಿ ಸಹ ಅನೇಕ ಬಹುಮಾನಗಳು ದೇವರಿಗೋಸ್ಕರ ಇಟ್ಟಿರ್ತಾನೆ. ಅದಕ್ಕೆ ನೀನು ಯಾವ ವಿಷಯದಲ್ಲಿ ಭಯ ಪಡ್ತಾ ಇದೆಯಲ್ಲ, ಭಯ ಪಡಬೇಡ, ಧೈರ್ಯವಾಗಿ. ಯಾಕೆಂದ್ರೆ ನೀನು ನಂಬಿದ ದೇವರು ಸರ್ವಶಕ್ತಿವಂತನು. ಅಬ್ರಹಾಮನ ನಂಬಿದ ದೇವರೇ ನಾನು ನೀನು ನಂಬಿದೀವಲ್ವಾ? ಅಬ್ರಹಾಮನಿಗೆ ದೇವರು ಬಹುಮಾನಗಳು ಕೊಟ್ಟಿದ್ದಾನಂದ್ರೆ ನಿನಗೆ ಕೂಡ ಅನೇಕ ಬಹುಮಾನಗಳನ್ನ ಕೊಡ್ತಾನೆ. ಅದಕ್ಕೆ ಬಹುಮಾನಗಳು ಇಟ್ಟಿದ್ದಾನೆ ದೇವರು. ಆ ಬಹುಮಾನಗಳೇನು? ಆಶೀರ್ವಾದಗಳು, ಐಶ್ವರ್ಯ, ಸಮೃದ್ಧಿ, ಮಕ್ಕಳಿದ್ದವರಿಗೆ ಮಕ್ಕಳು, ಆರೋಗ್ಯ ಸರಿಗಿಲ್ವಾ ಆರೋಗ್ಯ ಸರಿಯಾಗಿ ಕೊಡ್ತಾನೆ, ಎಜುಕೇಶನ್ ಇಲ್ವಾ ಎಜುಕೇಶನ್ ಕೊಡ್ತಾನೆ, ಬೇಡವಾದ ಪರಿಸ್ಥಿತಿಯಲ್ಲಿ ಇದೆಯಾ ಒಳ್ಳೆ ಪರಿಸ್ಥಿತಿ ಕೊಡ್ತಾನೆ, ಕೆಟ್ಟೋಗಿದೆ ಜೀವಿತ ಸರಿಪಡಿಸ್ತಾನೆ, ತೊಂದರೆಯಲ್ಲಿದೆಯಾ ಧೈರ್ಯ ಪಡಿಸ್ತಾನೆ, ದುಃಖದಲ್ಲಿದೆಯಾ ಸಂತೋಷ ಕೊಡ್ತಾನೆ. ಹಲ್ಲೆಲೂಯಾ. ಇನ್ನೂ ಅನೇಕ ಬಹುಮಾನಗಳಿಟ್ಟಿದ್ದಾನೆ ದೇವರು. ನಿನಗೇನಿಲ್ವೋ ಆ ಬಹುಮಾನಗಳನ್ನ ಕೊಟ್ಟು ನಿನ್ನ ತೃಪ್ತಿ ಪಡಿಸ್ತಾನೆ. ಗೊತ್ತಾ? ಅದು ನಿನ್ನ ದೇವರು. ಅದಕ್ಕೆ ಧೈರ್ಯವಾಗಿರು, ಭಯ ಪಡಬೇಡ. ಮ್ಯಾರೇಜ್ ಆಗಿಲ್ವಾ? ಮ್ಯಾರೇಜ್ ಮಾಡಿಕೊಡುತ್ತೆ ದೇವರು, ಅನುಕೂಲ ಮಾಡ್ತಾನೆ. ಒಬ್ಬಂಟಿ ಆಗಿದೆಯಾ? 1000 ಜನರನ್ನಾಗಿ ಮಾಡ್ತಾನೆ. ಸಭೆ ಇಲ್ವಾ? ಸಭೆ ಕೊಡ್ತಾನೆ. ಸೇವೆಯ ಮಾರ್ಗಗಳಿಲ್ವಾ? 100% ಮಾರ್ಗಗಳನ್ನ ತೆರೀತಾನೆ. ಅನೇಕ ಬಹುಮಾನಗಳಿದೆ ನಿನಗೋಸ್ಕರ, ಅನೇಕಗಳನ್ನು ಬಚ್ಚಿಟ್ಟಿದ್ದಾನೆ. ಅದಕ್ಕೆ ದೇವರು ನಮಗಾಗಿ ಸಿದ್ಧ ಮಾಡಿದ್ದು ಕಣ್ಣು ಕಾಣಲ್ಲ, ಕಿವಿ ಕೇಳಲ್ಲ, ಮನಸ್ಸಿಗೂ ಆ ಭಾವನೆಗಳು ಊಹಿಸ್ಕೊಳ್ಳೋ ಕೂಡ ಅಷ್ಟೊಂದು ಬಹುಮಾನಗಳಿದೆ ಆತ್ಮಲೋಕದಲ್ಲಿ. ನಂಬು, ಪ್ರಾರ್ಥನೆ ಮಾಡು, ಅವೆಲ್ಲವನ್ನು ಹೊಂದಿಕೊಳ್ಳಿಕ್ಕಿದ್ಯಾ. ಓಕೆನಾ? ಇವತ್ತು ಆ ವಾಗ್ದಾನ ಕೊಡ್ತಾ ಇರುತ್ತೆ. ನೀನೇನು ಎದುರು ನೋಡ್ತಾ ಇದ್ದಿಲ್ಲ ದೇವರಿಂದ, ಇದೇ ವಾರ, ಇದೇ ತಿಂಗಳಲ್ಲಿ, ಇದೇ ವರ್ಷದಲ್ಲಿ ಅನುಗ್ರಹಿಸ್ತಾನೆ ದೇವರು. ಓಕೆನಾ? ಪ್ರಾರ್ಥನೆ ಮಾಡ. ಸರ್ವಶಕ್ತನೇ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ. ನಮಗೋಸ್ಕರ ಅತ್ಯಧಿಕವಾದ ಬಹುಮಾನಗಳು ಈ ಲೋಕದಲ್ಲಿ ನೀನು ಇಟ್ಟಿದ್ಯಾ. ಅದಕ್ಕಾಗಿ ಸ್ತೋತ್ರ. ಅವೆಲ್ಲವನ್ನು ನಾವು ನಂಬಿಕೆಯಿಂದ ಹೊಂದಿಕೊಳ್ಳೋದಕ್ಕೆ ಸಹಾಯ ಮಾಡಬೇಕೆಂದು ಯೇಸು ನಾಮದಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೀವಿ ತಂದೆ. ಆಮೆನ್.